ಆನೇಕಲ್ ತಾಲೂಕು ಬೀದರಗೆರೆ ಗ್ರಾಮದಲ್ಲಿ ದಲಿತ ಸಂಘರ್ಷ ಸೇನೆ ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷರಾದಂಥ ಎ ಗೋಪಾಲ್ ರವರ ಮಾರ್ಗದರ್ಶನ ಹಾಗೂ ಬೀದರಗೆರೆ ಅಧ್ಯಕ್ಷ ಅಂಬರೀಶ್ ಅವರ ನೇತೃತ್ವದಲ್ಲಿ ಗ್ರಾಮ ಶಾಖೆ ಮತ್ತು ನಾಮಫಲಕವನ್ನು ಉದ್ಘಾಟನೆಯನ್ನು ಮಾಡಲಾಯಿತು. ಗ್ರಾಮ ಶಾಖೆ ಉದ್ಘಾಟನಾ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಸಂಸ್ಥಾಪಕ ಅಧ್ಯಕ್ಷರಾದ ಎ ಗೋಪಾಲ್ ರವರು, ಇತ್ತೀಚಿನ ದಿನಗಳಲ್ಲಿ ಯುವಕರು ನಮ್ಮ ಸಂಘಟನೆಗೆ ಹೆಚ್ಚು ಸೇರ್ಪಡೆಯಾಗುತ್ತಿದ್ದಾರೆ. ಗ್ರಾಮ, ತಾಲೂಕು, ಜಿಲ್ಲಾ ಹಾಗೂ ರಾಜ್ಯ ಮಟ್ಟದಲ್ಲಿ ಜಾತಿ ಭೇದವನ್ನ ಮರೆತು ಬಡವರು, ನೊಂದವರ ಜೊತೆಗೂಡಿ ಹೋರಾಟದ ಮುಖಾಂತರ ಅವರಿಗೆ ನ್ಯಾಯ ದೊರಕಿಸುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಗ್ರಾಮಗಳಲ್ಲಿ ಅವಿದ್ಯಾವಂತರು ಹೆಚ್ಚಾಗಿರುವುದರಿಂದ ಯುವಕರು ಅಂತವರನ್ನ ಗುರುತಿಸಿ ಅವರಿಗೆ ಸಿಗಬೇಕಾದ ಸರ್ಕಾರಿ ಸವಲತ್ತುಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕೆಂದು ತಿಳಿಸಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಆನೇಕಲ್ ತಾಲೂಕು ಅಧ್ಯಕ್ಷ ಜೆಎಂ ಮುರುಗೇಶ್, ಉಪಾಧ್ಯಕ್ಷ ದೇವರಾಜ್, ರಾಜ್ಯ ಕಾರ್ಯಾಧ್ಯಕ್ಷರು ಭದ್ರಯ್ಯ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವಿ ಪಾಲಾಕ್ಷ, ಬೆಂಗಳೂರು ಜಿಲ್ಲಾಧ್ಯಕ್ಷರು ಪಿಎಂ ಜಗದೀಶ್ ಚಂದ್ರ, ಜಿಲ್ಲಾ ಉಪಾಧ್ಯಕ್ಷರು ಎಸ್ಎನ್ ಶಿವು, ಅತ್ತಿಬೆಲೆ ಹೋಬಳಿಯ ಅಧ್ಯಕ್ಷ ಬೊಮ್ಮಸಂದ್ರ ರಾಮು, ಆನೇಕಲ್ ತಾಲೂಕು ಸಮಿತಿಯ ಗೌರವಾಧ್ಯಕ್ಷ ರಾಮಸ್ವಾಮಿ, ಕಾರ್ಯಾಧ್ಯಕ್ಷ ರಾಜಪ್ಪ, ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆ ನಿರ್ಮಲಾ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಐಷಾ, ಸಂಘಟನಾ ಕಾರ್ಯದರ್ಶಿ ಆಶಾ, ಜಿಲ್ಲಾ ಜಂಟಿ ಕಾರ್ಯದರ್ಶಿ ಚಂದ್ರಕಲಾ, ಜಿಲ್ಲಾ ಮಹಿಳಾ ಕಾರ್ಯದರ್ಶಿ ರಾಧಾ ಮತ್ತು ಜಿಲ್ಲಾ ಕಾರ್ಯದರ್ಶಿ ಎಸ್ ಬಿಂಗಿಪುರ ಮಂಜುನಾಥ್ ಭಾಗವಹಿಸಿದ್ದರು. ಸಂವಿಧಾನ ಪ್ರಸ್ತಾವನೆ ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣತಂತ್ರವನ್ನಾಗಿ ವಿಧಿಯುಕ್ತವಾಗಿ ಸ್ಥಾಪಿಸಿ ಅದರ ಎಲ್ಲಾ ಪ್ರಜೆಗಳಿಗೆ ಈ ಕೆಳಗಿನ ಹಕ್ಕುಗಳಾದ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಭಕ್ತಿ ಮತ್ತು ಆರಾಧನೆಗಳಲ್ಲಿ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆ
ಸಮಾನತೆಗಳನ್ನು ದೊರಕಿಸಿ ವೈಯಕ್ತಿಕ ಘನತೆ ದೇಶದ ಒಗ್ಗಟ್ಟು ಮತ್ತು ಐಕ್ಯತೆಗೆ ಎಲ್ಲರಲ್ಲೂ ಭ್ರಾತೃತ್ವವನ್ನು ಪ್ರೋತ್ಸಾಹಿಸಲು ನಿರ್ಧರಿಸಿ ನಮ್ಮ ಸಂವಿಧಾನ ರಚನಾ ಸಭೆಯಲ್ಲಿ 1949 ನವೆಂಬರ್ ಮಾಹೆಯ 26ನೇ ದಿನಾಂಕದಂದು ಈ ಸಂವಿಧಾನವನ್ನು ಸ್ವೀಕರಿಸಿ ಶಾಸನವನ್ನಾಗಿ ಇರಿಸಿಕೊಳ್ಳುತ್ತೇವೆ. ಜೈ ಭೀಮ್, ಜೈ ಭೀಮ್, ಜೈ ಭೀಮ್. ತಾಲೂಕಿನಲ್ಲಿ ಮುಂಚೂಣಿಯಲ್ಲಿ ಮತ್ತು ಬಲಿಷ್ಠವಾಗಿ ಮುನ್ನುಗ್ಗುತ್ತಿದೆ DSS ದಲಿತ ಸಂಘರ್ಷ ಸೇನೆ. ಈ ಮೊನ್ನೆ ಎರಡು ದಿನಗಳ ಹಿಂದೆ ನಾನು ಬೆಂಗಳೂರು ಅಧ್ಯಕ್ಷರು ಮತ್ತು ನಮ್ಮ ಸೋದರರಾದ ಶಿವ ಉಪಾಧ್ಯಕ್ಷರು ಪೋಸ್ಟರ್ ತಗೊಂಡಿದ್ದಾರೆ. ಮತ್ತಷ್ಟು ಶಾಖೆಗಳನ್ನು ತಾಲೂಕಿನಲ್ಲಿ ಜೈ ಭೀಮ್. ರಾಜ್ಯ ಮಟ್ಟದಲ್ಲಿ ನಾವು ಹೇಳ್ತಾ ಇದ್ದೀವಿ, ಎಲ್ಲಾ ಕಡೆನೂ ಶಾಖೆಗಳನ್ನ ನಾವು ಮಾಡಿಸ್ತೀವಿ. ಎಲ್ಲಾ ಕಡೆನೂ ನಮ್ಮ ಸ್ನೇಹಿತರಿದ್ದಾರೆ. ಅತಿ ಶೀಘ್ರದಲ್ಲಿ ಇನ್ನೊಂದು 2 ತಿಂಗಳಲ್ಲಿ ರಾಜ್ಯದಲ್ಲಿ 10 ಶಾಖೆಗಳನ್ನ ನಾವು ಮಾಡಿಸ್ತೀವಿ. ಇದು ನಮ್ಮ ಮಾತು ಸರ್. ಸೇನೆಯ ಅಧ್ಯಕ್ಷರಾಗಿ ಪೋಸ್ಟ್ ಒಂದು ಕೊಟ್ಟಿದ್ದಾರೆ. ನಮ್ಮ ಎ ಗೋಪಾಲ್ ಸರ್ ಅವರಿಗೆ ಫಸ್ಟ್ ವಂದನೆಗಳು ಹೇಳ್ತೀನಿ. ಹಾಗೆ ನಮ್ಮ ಆನೇಕಲ್ ತಾಲೂಕಾದಂತ ಎ ಮುರುಗೇಶ್ ಅವರು ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ ನನಗೆ, ಅವ್ರಿಗೂ ಧನ್ಯವಾದಗಳು ಹೇಳ್ತೀನಿ. ಹಾಗೆ ಉಪಾಧ್ಯಕ್ಷರಾದಂಥ ದೇವರಾಜ್ ಅವರನ್ನು ತುಂಬಾನೇ ಸಪೋರ್ಟ್ ಕೊಟ್ಟು ನನಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಬಂದಿರುವಂಥ ಎಲ್ಲ ನಮ್ಮ ಹೆಣ್ಮಕ್ಳಾಗಿರ್ಬೋದು, ಹಾಗೆ ನಮ್ಮ ಬ್ರದರ್ಸ್ ಆಗಿರ್ಬೋದು, ಎಲ್ರಿಗೂ ತುಂಬ ಧನ್ಯವಾದಗಳನ್ನು ಹೇಳ್ತೇನೆ. ಹಾಗೆ ನಾನು ತುಂಬ ಮಾತಾಡೋದಕ್ಕೆ ಇಷ್ಟಪಡೋದಕ್ಕೆ ಹೋಗೋದಿಲ್ಲ, ಮಾತಾಡೋದಕ್ಕೂ ಬರೋದಿಲ್ಲ. ಮುಂದಿನ ದಿನಗಳಲ್ಲಿ ಮಾತಾಡ್ತೀನಿ. ಜೈ ಭೀಮ್ ಎಲ್ಲರಿಗೂ. ನಾವು ಸ್ಟಾರ್ಟಿಂಗ್ ಹೇಳಿದ್ವಿ, ಸಂಘಟನೆಗೆ ಸೇರ್ಪಡೆದಾಗ ಆನೇಕಲ್ ತಾಲೂಕಲ್ಲಿ ಅತಿ ಹೆಚ್ಚಾಗಿ ನಾವು ಗ್ರಾಮ ಶಾಖೆಗಳನ್ನು ಉದ್ಘಾಟನೆ ಮಾಡ್ತೀವಿ. ನಮ್ಮ ಬಲ ಏನಿದ್ರು ಮಾತಲ್ಲಿ ತೋರಿಸಲ್ಲ, ನಾವು ಕೆಲಸದಲ್ಲಿ ತೋರಿಸಿವಿ ಅಂತ ಅಧ್ಯಕ್ಷರ ಹತ್ರ ನಾವು ಪ್ರಮಾಣ ಮಾಡಿದ್ವಿ. ಅದೇ ರೀತಿಯಲ್ಲಿ ನಾವು ನಡ್ಕೊತಾ ಇದೀವಿ. ಈ ಎಲ್ಲಾ ರಾಜ್ಯಾಧ್ಯಕ್ಷರು ನಾನು 26ನೇ ತಾರೀಕು ಅವ್ರದಹಳ್ಳಿ ಗ್ರಾಮಕ್ಕೆ ಇನ್ವೈಟ್ ಮಾಡ್ತಾ ಇದ್ದೀನಿ. ಪ್ರತಿಯೊಬ್ಬ ರಾಜ್ಯಾಧ್ಯಕ್ಷರು ಹೇಳ್ತಾ ಇರೋದು, ಹೊಟ್ಟೆಗೆ ಅವ್ರು ನೀರ್ ಹಾಕೊಂತ ಇಲ್ಲ, ಇವತ್ತು ಬೆಂಕಿ ಹಾಕೊಂತ ಇದ್ದಾರೆ. ನಮ್ಮ ಕೆಲಸ ಕಾರ್ಯಗಳನ್ನ ನಮ್ಮ ಸಂಘಟನೆ ನೋಡಿ ಅಷ್ಟೊಂದು ಹೊಟ್ಟೆ ಹೊರ್ಕೊಳ್ತಾ ಇದ್ರೆ. ಎಲ್ಲಾ ರಾಜ್ಯಾಧ್ಯಕ್ಷರು ಆನೇಕಲ್ ತಾಲೂಕಲ್ಲಿ ಎಷ್ಟು ಜನ ರಾಜ್ಯಾಧ್ಯಕ್ಷರು ಇದ್ದಾರೋ ಅಷ್ಟು ಜನ ರಾಜ್ಯಾಧ್ಯಕ್ಷರು ನಾನು ಇನ್ವೈಟ್ ಮಾಡ್ತಾ ಇದ್ದೀನಿ. ಜನವರಿ 26 ಅವ್ರದಹಳ್ಳಿ ಗ್ರಾಮದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಅನಾವರಣ ಇರೋದ್ರಿಂದ ನೀವೆಲ್ಲರೂ ಅಲ್ಲಿ ಅತಿ ಹೆಚ್ಚಾಗಿ ಸಂಖ್ಯೆಯಲ್ಲಿ ನೀವು ಬಂದು ಭಾಗವಹಿಸಬೇಕು. ನಿಮ್ ಕೈಲಿ ಎಷ್ಟು ಜನ ಆಗುತ್ತೆ ಅಷ್ಟು ಜನ, ನೀವು 4 ಜನ 5 ಜನ 10 ಜನ 20 ಜನ ನೀವು ಅಷ್ಟು ಜನ ಕರ್ಕೊಂಡ್ ಬರ್ಬೇಕು. ಜಿ ಕನ್ನಡ ವಾಹಿನಿಯಲ್ಲಿ ಈಗ ಡ್ರಾಮಾ ಜೂನಿಯರ್ಸ್ ಟ್ರೆಂಡ್ ಆಗ್ತಾ ಇರೋದವ್ರೆ. ಸ್ವರೂಪ್ ಅಂತ ಆರ್ಯ ಸ್ವರೂಪ್ ಅವರು ಆಗಮಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಗಾಯಕಿ, ಸುಪ್ರಸಿದ್ಧ ಗಾಯಕಿ ಕರ್ನಾಟಕದಲ್ಲಿ ದೇವನಹಳ್ಳಿ ನಿರ್ಮಲಾ ಮೇಡಮ್ ಅವರು ಮತ್ತು ಆನೇಕಲ್ ರಾಜೇಶ್ ತಂಡದವರಿಂದ ಒಂದು ಸುಮಧುರ ಕ್ರಾಂತಿ ಗೀತೆಗಳು ಮತ್ತು ಆರ್ಕೆಸ್ಟ್ರಾ ಇರ್ತಾ ಇದೆ. ಅವತ್ತು ಎಲ್ಲ ನಾವು ಅಲ್ಲಿ ಸೇರ್ಕೊಳ್ಳೋಣ. ಇವತ್ತು ಬಿದ್ರಗೆರೆ ಗ್ರಾಮದಲ್ಲಿ BT ಅಂಬರೀಶ್ ಅವರು ಅಧ್ಯಕ್ಷರಾಗಿ ನೇಮಕ ಮಾಡಿ ನಾವು ಒಂದು 3 ತಿಂಗಳಾಗಿರ್ಬೋದು. ಬಟ್ ಅವತ್ತಿಂದ ಹೇಳ್ತಾನೆ ಇದ್ರು, ನಾನು ಮಾಡ್ಬೇಕು ಗ್ರಾಮ ಶಾಖೆ ಉದ್ಘಾಟನೆ ಮಾಡ್ಬೇಕಂತ. ಇಲ್ಲಿ ಮೊನ್ನೆ ನಮ್ಮ ಸ್ನೇಹಿತರು ಒಬ್ರು ತೀರೋದ್ರು, ಹೋದವಾರನೇ ಮಾಡಬೇಕಾಗಿತ್ತು. ಅದರಿಂದ ಊರಲ್ಲಿ ಮಾಡಕ್ಕಾಗಿರ್ಲಿಲ್ಲ. ಅದನ್ನ ನಾವು ಮುಂದಿನ ವಾರಗಳಲ್ಲಿ ಮಾಡೋಣ ಅಂತ ನಾನು ಹೇಳಿದ್ದೆ. ಬಟ್ ಇವತ್ತು ಸಾಂಕೇತಿಕವಾಗಿ ಇವತ್ತು ಗ್ರಾಮ ಶಾಖೆಯನ್ನು ಉದ್ಘಾಟನೆ ಮಾಡಿದ್ವಿ. ಮುಂದಿನ ದಿನಗಳಲ್ಲಿ ಇಲ್ಲಿ ಅತಿ ಹೆಚ್ಚಾಗಿ ದೊಡ್ಡ ಮಟ್ಟದಲ್ಲಿ ನಾವು ಇಲ್ಲಿ ಕಾರ್ಯಕ್ರಮವನ್ನು ಮುಂದಿನ ವರ್ಷ ಮಾಡ್ತೀವಿ ಅಂತ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್, ನಮ್ಮ ಬುದ್ಧ. ಎಲ್ಲರಿಗೂ ಜೈ ಭೀಮ್. ಏನಿವತ್ತು ದಲಿತ ಸಂಘರ್ಷ ಸೇನೆಯ ಸಂಸ್ಥಾಪಕರಾದ ರಾಜ್ಯಾಧ್ಯಕ್ಷರೇ ಗೋಪಾಲಣ್ಣ ಅವರು ಬಂದಿದ್ದಾರೆ. ಎಲ್ಲರ ಪರವಾಗಿ ಅವರಿಗೆ ಧನ್ಯವಾದಗಳು ಸಲ್ಲಿಸ್ತಾ ಇದ್ದೀನಿ. ಆಮೇಲೆ ಜಗಣ್ಣ ಅವರು ಬಂದಿದ್ದಾರೆ, ಅವ್ರಿಗೂ ಧನ್ಯವಾದಗಳು ಸಲ್ಲಿಸ್ತಾ ಇದ್ದೀನಿ. ಭದ್ರಯ್ಯ ಅವರು ಬಂದಿದ್ದಾರೆ, ಅವ್ರಿಗೂ ಧನ್ಯವಾದಗಳು. ಮಲಕ್ಷಣ್ಣ ಅವರು, ಶಿವ ಅವರು, ತಾಲೂಕು ಅಧ್ಯಕ್ಷರು, ರಾಜು ಅವರು, ಶೇಖರ್ ಅವರು,
ಕೆಲವು ಮುಖಂಡರುಗಳು ಬಂದಿದ್ದಾರೆ. ಎಲ್ಲರಿಗೂ ಜೈ ಭೀಮ್ ಹೇಳ್ತಾ ನಾನು ಮಾತಾಡಲ್ಲ. 101 ಗ್ರಾಮ ಶಾಖೆ ಮಾಡ್ಬೇಕಂತ ನಮ್ ಕನಸಿದೆ. ಅದು ರಾಜ್ಯಾಧ್ಯಕ್ಷರ ಹತ್ರ ಮಾತಾಡಿದಿರಿ, ಮಾಡಿ ತೋರಿಸ್ತೀರಿ. ಜೈ ಭೀಮ್. ನಾವು ಒಂದ್ ಕಡೆ ಹೋಗಿದ್ವಿ ಸಕಲೇಶ್ಪುರಕ್ಕೆ. ನಮ್ಮ ಸಂಘಟನೆ ಅವ್ರಿಗೆ ಒಂದು ಪ್ರಾಬ್ಲಮ್ ಆಗಿತ್ತು. ನಾವು ಸುಮಾರು ಒಂದು 11 ಗಂಟೆಗೆ ಹೋಗಿ ರಿಟರ್ನ್ ಬರೋಷ್ಟರಲ್ಲಿ ರಾತ್ರಿ 12:30 ಆಯ್ತು. ಸ್ಟೇಷನ್ವರೆಗೆ ಹೋಗಿ ಮಾತಾಡಿ ಅವ್ರಿಗೆ ನ್ಯಾಯ ಕೊಡಿಸ್ಬಿಟ್ಟು ಬಂದಿದ್ದೀವಿ. ನಾವು ಮತ್ತು ಗೌರಿ ಮೇಡಮ್ಮು, ಸಂತೋಷ್ ಮತ್ತೆ ಮುರಳಿ ಅಂತ ನಾವು 5 ಜನ ಹೋಗಿ ಎಲ್ಲ ಒಳ್ಳೇದು ಅವ್ರಿಗೆ ಏನು ಮಾಡಬೇಕು ಎಲ್ಲ ಮಾಡಿಕೊಟ್ಟು ಬಂದಿದ್ದೀವಿ. ಜೈ ಭೀಮ್. ಜೈ ಭೀಮ್. ಬಂಧುಗಳೇ, ಈ ದಿನ ಬಿದಿರ್ಗೆರೆ ಗ್ರಾಮ ಶಾಖೆ ಉದ್ಘಾಟನೆ ಮಾಡಿ ಇವತ್ತು ಇಲ್ಲಿ ವೇದಿಕೆಗೆ ಸೇರ್ಕೊಂಡಿದ್ವಿ. ಬಿದಿರ್ಗೆರೆ ಗ್ರಾಮ ಶಾಖೆ ಅಧ್ಯಕ್ಷರಾಗಿ BT ಅಂಬರೀಶ್ ಅವರು ಇವತ್ತು ಆನೇಕಲ್ ತಾಲೂಕಲ್ಲಿ ಯುವ ಮುಖಂಡರು ಹೆಚ್ಚಾಗಿ ಬರ್ತಿದ್ದಾರೆ. ದಲಿತ ಸಂಘರ್ಷ ಸೇನೆ ಏನಿವತ್ತು ಭೀಮಾ ಸೈನಿಕರು ಇವತ್ತು ನನ್ನೊಂದಿಗೆ ಇದ್ದೀರಿ. ಎಲ್ಲೇ ಅನ್ಯಾಯಗಳಾದಾಗ, ಎಲ್ಲೇ ದೌರ್ಜನ್ಯಗಳಾದಾಗ ಹೋರಾಟಗಳ ಮುಖಾಂತರ ನಾವು ನ್ಯಾಯ ಪಡ್ಕೊಬೇಕಂತೇಳಿ ಸಂಘಟನೆ ಇರುವಂತದ್ದು. ದಲಿತ ಸಂಘರ್ಷ ಸೇನೆ 20 ವರ್ಷಗಳಿಂದ ನಿರಂತರವಾಗಿ ಹೋರಾಟಗಳು ಮಾಡಿಕೊಂಡು ಎಲ್ಲೇ ಅನ್ಯಾಯ ಆಗಲಿ, ಎಲ್ಲೇ ದೌರ್ಜನ್ಯಗಳಾಗ್ಲಿ, ಯಾವುದೇ ಜಾತಿ ಆಗಿರ್ಬೋದು, ಆರ್ಥಿಕವಾಗಿ ಸಾಮಾಜಿಕವಾಗಿ ಶೋಷಣೆಗೆ ಒಳಗಾಗಿರುವ ಎಲ್ಲಾ ಜಾತಿಯ ಪರವಾಗಿ ನ್ಯಾಯ ಕೊಡಿಸುವಂತ ಕೆಲಸ ನಮ್ಮ ದಲಿತ ಸಂಘರ್ಷ ಸೇನೆ ಮಾಡುತ್ತೆ. ಬಂಧುಗಳೇ, ಇವತ್ತು ಕಡಿಮೆ ಸಂಖ್ಯೆಯಲ್ಲಿ ಸೇರಿರ್ಬೋದು. ಇವತ್ತು ಬಿದಿರ್ಗೆರೆ ಗ್ರಾಮ ಯುವ ಮುಖಂಡರೆಲ್ಲ ಇದ್ದೀರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೊದಲು ಶಿಕ್ಷಣ ತಗೊಳ್ರಿ, ಶಿಕ್ಷಿತರಾಗ್ರಿ, ಒಗ್ಗಟ್ಟಾಗ್ರಿ, ಆಮೇಲೆ ಹೋರಾಟ ಮಾಡಿ. ಇವತ್ತು ನಮ್ಮಲ್ಲಿ ಒಗ್ಗಟ್ಟಿನ ಕೊರತೆಗಳು ಹೆಚ್ಚಾಗಿ ಕಾಣ್ತಾ ಇರೋದು ಕಾರಣ ಏನಪ್ಪಾ ಅಂದ್ರೆ ನಮ್ಮಲ್ಲೇ ಒಗ್ಗಟ್ಟು ಇಲ್ದಿರಂತ, ಒಗ್ಗಟ್ಟು ಮಾಡಬಾರ್ದು ಅಂತಾನೆ ಕೆಲವು ಹುನ್ನಾರಗಳು ನಡೀತಾ ಇರ್ತವೆ. ಅದಕ್ಕೆ ಅರಿವು ಮೂಡಿಸುವಂತ ಕೆಲಸ ಪ್ರತಿ ಕಡೆ ಗ್ರಾಮದಲ್ಲಿ ಸಂಘಟನೆಗಳಾಗಿ ನೀವೆಲ್ಲರೂ ಶಿಕ್ಷಣ ಪಡ್ಕೊಂಡು ಒಗ್ಗಟ್ಟಾಗಿ ಹೋರಾಟಗಳು ಮಾಡಿ ನಮ್ಮಳಿಗೆ ಬರ್ಬೇಕಾದ ಸೌಲಭ್ಯಗಳನ್ನ ಯಾವ ರೀತಿ ತಗೊಳೋದು. ನಾವು ಹೋರಾಟಗಳು ಮಾಡಿಲ್ಲ ಅಂದ್ರೆ ಯಾವುದೇ ಸೌಲಭ್ಯ ತಗೊಳಕ್ ಆಗಲ್ಲ. ಯಾಕಂತಂದ್ರೆ ಬಡವರಾಗಿದ್ದಾರೆ. ಇವತ್ತು ಹಳ್ಳಿ ನೋಡ್ರಿ, ಇನ್ನು ಶೋಷಣೆಗೆ ಒಳಗಾಗಿರೋ ಬಡವರು ಹಾಗೇ ಇದಾರೆ. ಇನ್ನು ಕಾರಣ ಏನಪ್ಪಾ ಅಂತಂದ್ರೆ ಅವ್ರಲ್ಲಿ ಒಗ್ಗಟ್ಟಿನ ಕೊರತೆ ಇದೆ. ಆದ್ರೆ ಇವತ್ತು ಏನು ಯುವ ಮುಖಂಡ ಇವತ್ತು ಬಿದಿರ್ಗೆರೆ ಗ್ರಾಮ ಶಾಖೆ ಅಧ್ಯಕ್ಷರಾಗಿ BT ಅಂಬರೀಶ್ ಅವರು ಇವತ್ತು ಉದ್ಘಾಟನೆ ಮಾಡಿದ್ದಾರೆ. ಏನಕ್ಕೋಸ್ಕರ? ಇವತ್ತು ಈ ಭಾಗದಲ್ಲಿ ಅನೇಕ ಸಮಸ್ಯೆಗಳಿದೆ. ಇಲ್ಲಿ ನೊಂದವರು ತುಂಬಾ ಜನ ಇದ್ದಾರೆ. ಸೂರ್ಯ ಇಲ್ದಿರೋರು ಅಂದ್ರೆ ಮನೆ ಇಲ್ದಿರೋರು ತುಂಬಾ ಜನ ಇದ್ದಾರೆ. ಅವ್ರ ನಿವೇಶನಕ್ಕಾಗಿ ನಾವು ಹೋರಾಟಗಳು ಮಾಡ್ಬೇಕಾಗುತ್ತೆ. ಕೆಲವು ಹಳ್ಳಿಗಳಲ್ಲಿ ಮಶಾನಗಳಿಲ್ಲ, ಮಶಾನಗೋಸ್ಕರ ಹೋರಾಟಗಳು ಮಾಡ್ಬೇಕಾಗುತ್ತೆ. ಸೌಲಭ್ಯಗಳಿಗೋಸ್ಕರ ಹೋರಾಟ ಮಾಡ್ಬೇಕಾಗುತ್ತೆ. ಅದ್ರಗೋಸ್ಕರ ಇವತ್ತು ದಲಿತ ಸಂಘರ್ಷ ಸೇನೆ ಇವತ್ತು ನಾಮಫಲಕ ಉದ್ಘಾಟನೆ ಮಾಡಿ ಇವತ್ತು ನಮ್ಮ ಗ್ರಾಮ ಶಾಖೆ ಉದ್ದೇಶಿಸಿ ಮುಖಂಡರು ಮಾತಾಡಿದ್ರು. ಅವರೆಲ್ಲ 7 ನಿಮಿಷನೇ ಮಾತಾಡಿದ್ರು. ನಾವು ಮಾತು ಕಡಿಮೆ, ಕೆಲಸ ಜಾಸ್ತಿ. ಮಾತು ಕಡಿಮೆ ಮಾಡ್ತೀವಿ. ನಾವು ಏನಿದ್ರು ಹೋರಾಟಗಳ ಮುಖಾಂತರ ನಮ್ಗೆ ಏನೆಲ್ಲ ಸಿಗ್ಬೇಕು ಸೌಲಭ್ಯಗಳ ಹೋರಾಟಗಳ ಮುಖಾಂತರ ನಾವು ಪಡ್ಕೊಳ್ಳೋಂತ ಕೆಲಸ ನಾವು ಮಾಡ್ತೀವಿ ಅಂತ ಹೇಳ್ತಿದ್ರಿ. ಆದ್ರೆ ಇವತ್ತು ನಾವು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಈ ದೇಶದ ಪ್ರತಿಯೊಬ್ಬ ಪ್ರಜೆಯು ಗೌರವಪೂರ್ವಕವಾಗಿ ಅವ್ರನ್ನ ನಮನ ಮಾಡಬೇಕು, ನಮಿಸ್ಬೇಕು, ಅವ್ರನ್ನ ಗೌರವಿಸಬೇಕು. ಕೆಲವು ಮನುವಾದಿಗಳಿದ್ದಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ ತಕ್ಷಣ ಬರೀ ಒಂದು ಜಾತಿಗೆ ಸೀಮಿತ ಮಾಡ್ಬಿಡ್ತಾರೆ, ಬರೀ SC/ST ಮಾತ್ರ ಅಂತ. ಆದ್ರೆ ಅವ್ರು ವಿಶ್ವಮಾನವ, ವಿಶ್ವಜ್ಞಾನಿ, ಮಹಾನಾಯಕ, ಸಂವಿಧಾನ ಶಿಲ್ಪಿ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಇಡೀ ವಿಶ್ವದಲ್ಲಿ ಅವರನ್ನ ಗೌರವಿಸುತ್ತೆ. ಅವರು ಡಿಸೆಂಬರ್ 6 ಪರಿನಿಬ್ಬಾಣ ಆದಾಗ ವಿಶ್ವದ ಬೇರೆ ಬೇರೆ ದೇಶಗಳಲ್ಲಿ ಆ ದೇಶದ ಧ್ವಜಗಳನ್ನ ಕೆಳಗೆ ಇಳಿಸಿ ಅವ್ರಿಗೆ ಗೌರವಪೂರ್ವವಾಗಿ ನಮನ ಸಲ್ಲಿಸ್ತಾರೆ. ಆದ್ರೆ ಇವತ್ತು ನಮ್ಮ ದೇಶದಲ್ಲಿ ಹೇಗಾಗಿದೆ ಅಂದ್ರೆ, ನಮ್ಮ ದೇಶದಲ್ಲಿ ಯಾವ ಪರಿಸ್ಥಿತಿಗೆ ಹೋಗ್ತಾ ಇದೆ ಅಂತಂದ್ರೆ, ಜನ ಒಗ್ಗಟ್ಟನ್ನ ಎಲ್ಲಿ ಒಗ್ಗಟ್ಟಾಗ್ಬಿಡ್ತಾರೆ, ಎಲ್ಲಿ ವಿಚಾರ ತಿಳ್ಕೊಂಡ್ಬಿಡ್ತಾರೆ, ಎಲ್ಲಿ ಇವರು ವಿಚಾರ ತಿಳ್ಕೊಂಡು ಎಲ್ಲಿ ಹೋರಾಟಗಳು ನಿಂತು ಬಿಡ್ತಾರೆ ಅಂತ ಹೇಳಿ ಆ ಒಗ್ಗಟ್ಟನ್ನು ಹೊಡೆಯಂತ ಹುನ್ನಾರಗಳು ನಡೀತಾನೆ ಇರ್ತವೆ. ಅದೇ ಇವತ್ತು ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ರಾಜಕೀಯ ಒಂದು ಕುತಂತ್ರದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಾಮಫಲಕ ಉದ್ಘಾಟನೆ ಮಾಡಬಾರ್ದು ಅಂತೇಳಿ
ನಮ್ಮ ಜನಾಂಗದವ್ರನ್ನೇ ನಮ್ಮವ್ರನ್ನೇ ಎತ್ಕೊಂಡಂತ ಕೆಲಸ ಮಾಡ್ತಾರೆ. ಅಲ್ಲಿ ಸುಮಾರು ಅಲ್ಲಿ ಒಂದು 300-400 ಜನ ಮನೆಗಳು ಕಟ್ಕೊಂಡಿದ್ದಾರೆ. ಇವತ್ತಿಗೂ ಅವ್ರಿಗೆ ಪತ್ರಗಳು ಬಂದಿಲ್ಲ, ಇವತ್ತವರೆಗೂ ಅವ್ರು ದಾಖಲೆಗಳಿಲ್ಲ. ಎಲ್ಲಿ ಇವ್ರು ಸಂಘಟನೆ ಮಾಡ್ಬಿಡ್ತಾರೆ, ಎಲ್ಲಿ ಹೋರಾಟ ಮಾಡಿ ಇವ್ರ ಹಕ್ಕುಪತ್ರಗಳು ತಗೊಂಡ್ಬಿಡ್ತಾರೆ, ಇವರೆಲ್ಲ ಒಗ್ಗೂಡ್ಬಿಡ್ತಾರೆ ಅಂತೇಳಿ ಅದನ್ನ ಕೆಲವು ರಾಜಕಾರಣಿಗಳು ಹುನ್ನಾರ ಮಾಡಿ ಅದನ್ನ ಇದ್ ಮಾಡಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂಘಟನೆ ಮಾಡಬಾರ್ದು ಅಂತೇಳಿ. ಆದ್ರೆ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಕಡಿಮೆ ಸಂಖ್ಯೆಯಲ್ಲಿ ಸೇರಿದ್ರು. ಆದ್ರೂ ಕೂಡ ಮುಂದಿನ ದಿನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿನೇ ಇಲ್ಲಿ ಅನಾವರಣ ಮಾಡ್ತೀವಿ ಅಂತೇಳಿ ಆ ಭಾಗದ ಅನೇಕ ಮುಖಂಡರೆಲ್ಲ ಹೇಳಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ನಾಮಫಲಕ ಇದೆ ಅಂತಂದ್ರೆ ಇಲ್ಲಿ ಸ್ವಾಭಿಮಾನ ಇದೆ ಅಂತ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದಾರೆ ಅಂದ್ರೆ ಅಲ್ಲಿ ಸಮಾನತೆ ಇದೆ ಅಂತ. ಅದನ್ನ ತಿಳ್ಕೊಬೇಕು. ಇವತ್ತು ನೀಲಿ ಶಾಲು ಹಾಕಿದೀವಿ ಅಂದ್ರೆ ಸಮಾನತೆ ಸ್ವಾಭಿಮಾನ ನಮ್ಮಲ್ಲಿ ಇದೆ ಅಂತ. ನಾವು ಯಾರಿಗೂ ಗುಲಾಮ್ರಲ್ಲ. ನಾವೆಲ್ಲರೂ ಈ ದೇಶದ ಮೂಲ ನಿವಾಸಿಗಳು, ಪ್ರಜೆಗಳು. ಪ್ರತಿಯೊಬ್ಬರು ಎಲ್ಲೇ ಏನೇ ಅನ್ಯಾಯಗಳಾದ್ರೂ ಕೂಡ ಕೇಳಂತ ಹಕ್ಕು ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಗೆ ಕೊಟ್ಟಿದ್ದಾರೆ. ಪ್ರಶ್ನೆ ಮಾಡೋಂತ ಹಕ್ಕು ನಮ್ಗೆ ಕೊಟ್ಟಿದ್ದಾರೆ. ಇವತ್ತು ನಾವೊಂದು ಒಳ್ಳೆ ಬಟ್ಟೆ ಹಾಕೊಂಡು ನಿಂತ್ಕೊಂಡು ಮಾತಾಡ್ತಿದೀವಿ ಅಂದ್ರೆ ಯಾರ ಕೊಡುಗೆ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆಗ ಹುಟ್ಟಿಲ್ಲ ಅಂದಿದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆಗ ಹುಟ್ಟಿಲ್ಲ ಅಂದಿದ್ರೆ ಈಗ ನಮ್ಮ ಪರಿಸ್ಥಿತಿ ಹೇಗಿರ್ತಿತ್ತು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವತ್ತು ಹುಟ್ಟಿದ್ದಕ್ಕೆ ಇವತ್ತು ನಮ್ಮ ದೇಶ ನಾವುಗಳು ಈ ರೀತಿ ಇದ್ದೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವ್ರ ಸ್ವಂತ ಕುಟುಂಬಕ್ಕೋಸ್ಕರ ಏನು ಮಾಡ್ಕೊಂಡಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರಿಬೇಕಾದ್ರೆ 2 ವರ್ಷ 11 ತಿಂಗಳು 18 ದಿವಸದ ಕಾಲ ತಗೊಂಡು ನಿರಂತರವಾಗಿ ಅವರು ಇಡೀ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಸಮಾನವಾಗಿ ಗೌರವವಾಗಿ ಬದುಕೋದಕ್ಕೆ ಅವಕಾಶಗಳು ಮಾಡಿಕೊಟ್ಟಿದ್ದಾರೆ. ಮೊದಲೆಲ್ಲ ಹೇಗಿತ್ತು ನಮಗೆ ಓಟಿನ ಹಕ್ಕು ಗೊತ್ತಿದೆಯಾ? 1920ರಲ್ಲೆಲ್ಲ ಹೇಗಿತ್ತು ಪರಿಸ್ಥಿತಿಗಳು? ಒಂದು ಓಟಿನ ಹಕ್ಕು ಕೂಡ ಇರ್ಲಿಲ್ಲ ನಮ್ಗೆ. ಏನೋ ಜಮೀನ್ದಾರರು ಯಾರೋ ಡಿಗ್ರಿ ಮಾಡಿರೋಂಥವ್ರಿಗೋ ಅವ್ರಿಗೆ ಮಾತ್ರ ಓಟಿನ ಹಕ್ಕು ಇತ್ತು. ಇವತ್ತು ನಮ್ಗೆ ಸಾಮಾನ್ಯ ವ್ಯಕ್ತಿಗೂ ಒಂದೇ ಓಟು, ಈ ದೇಶದ ಪ್ರಧಾನಿಗೂ ಒಂದೇ ಓಟು. ಇವತ್ತು ಚಪ್ಪಲಿ ಹೊಲಿಯುವಂತವ್ರ ಮಗ ಕೂಡ IAS ಆಗ್ಬೋದು, IPS ಆಗ್ಬೋದು, ಚುನಾವಣೆಗೂ ನಿಲ್ಲಬಹುದು. ಇದೆಲ್ಲ ಅವಕಾಶ ನಮ್ಗೆ ಕೊಟ್ಟಿರೋಂಥದ್ದು ಯಾರು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ನಾವು ಏನಾಗ್ಬಿಟ್ಟಿದೆ ಅಂತಂದ್ರೆ ನಮ್ಮಲ್ಲಿ ಸ್ವಾಭಿಮಾನಗಳು ಕಮ್ಮಿ ಆಗ್ತಾ ಇದೆ. ಸ್ವಾಭಿಮಾನವಾಗಿ ಬದುಕಬೇಕು ನಾವು. ಯಾರು ಗುಲಾಮ್ರಲ್ಲ. ನೀವು ಯಾರೇ ಆಗಿರ್ಲಿ, ಯಾವುದೇ ಒಂದು ಪಾರ್ಟಿ ಆಗಿರ್ಲಿ, ಯಾವುದೇ ಪಕ್ಷದವರಾಗಿರ್ಲಿ, ನಾವೆಲ್ಲರೂ ಆಯ್ಕೆ ಮಾಡಿ ಕಳಿಸಿದಾಗ ನಮ್ಮ ಏರಿಯಾಗಳಲ್ಲಿ ಏನೇ ಸಮಸ್ಯೆಗಳಿದ್ದಾಗ ಕೇಳೋರು ಆಗ್ಬೇಕು. ನಾವು ಪ್ರಶ್ನೆ ಮಾಡೋಂಥವ್ರು ಆಗ್ಬೇಕು. ಸ್ಟೇಷನ್ ಹೋದಾಗ ಪೊಲೀಸರು ಇರೋದೇನಕ್ಕೆ? ನಮ್ಮ ಸಮಸ್ಯೆಗಳನ್ನ ಶಾಂತಿ ಕಾಪಾಡೋದಕ್ಕೆ ಅಲ್ವಾ? ಪೊಲೀಸ್ ಸ್ಟೇಷನ್ ಹೋಗಕ್ಕೆ ಕೆಲವರು ಹೆದರ್ತಾರೆ, ಅಧಿಕಾರಿಗಳ ಹತ್ರ ಮಾತಾಡಕ್ ಹೆದರ್ತಾರೆ. ಆ ಹೆದರಿಕೆ ಅನ್ನೋದು ಹೋಗ್ಬೇಕು. ಅಧಿಕಾರಿಗಳ ಹತ್ರ ಮಾತಾಡೋಂಥವ್ರಾಗ್ಬೇಕು. ಪ್ರತಿಯೊಂದು ಕಡೆನೂ ನಿಮ್ಮ ಸೌಲಭ್ಯಗಳ ಬಗ್ಗೆ ಕೇಳೋಂಥವ್ರಾಗ್ಬೇಕು. ಆಗ್ಬೇಕಂತಂದ್ರೆ ನೀವು ಸಂಘಟಿತರಾಗಬೇಕು. ಅದೇ ಇವತ್ತು ದಲಿತ ಸಂಘರ್ಷ ಸೇನೆ ಇವತ್ತು ಬಿದಿರಗೆರೆ ಗ್ರಾಮದಲ್ಲಿ ಏನು ಯುವ ಮುಖಂಡ ಅಂಬರೀಶ್ ಅವರ ನೇತೃತ್ವದಲ್ಲಿ ಇವತ್ತು ಇಲ್ಲಿ ಶಾಖೆ ಉದ್ಘಾಟನೆ ಆಗಿದ್ವಿ. ಇಲ್ಲಿರಂತ ಯುವಕರು, ಭೀಮಾ ಸೈನಿಕರು ನೀವೆಲ್ಲ ಒಗ್ಗೂಡಿ ಎಲ್ಲಿ ಏನೇ ಅನ್ಯಾಯಗಳಾದಾಗ ಕೂಡ ನಮ್ಮ ಏನಿವತ್ತು ಇಲ್ಲಿ ಭೀಮಾ ಸೈನಿಕರು ಸೇರಿದ್ದಾರೆ. ಬೆಂಗಳೂರು ಜಿಲ್ಲಾಧ್ಯಕ್ಷರು ನಮ್ಮೊಂದಿಗೆ ನಿರ್ಮಲಾ ಅವರಿದ್ದಾರೆ, ಸಲ್ಮಾ ಅವರಿದ್ದಾರೆ, ಸರಳ ಅವರಿದ್ದಾರೆ, ಆಶಾ ಅವರಿದ್ದಾರೆ, ಚಂದ್ರಕಲಾ ಅವರಿದ್ದಾರೆ, ಶಿವಮ್ಮ ಅವರಿದ್ದಾರೆ, ಮುನ್ರತ್ನಮ್ಮ ಅವರಿದ್ದಾರೆ, ಇನ್ನು ಅನೇಕ ಮಹಿಳೆಯರು ಮುಖಂಡಿದ್ದಾರೆ. ಹಾಗೆ ಭೀಮಾ ಸೈನಿಕರಾದ ಬೆಂಗಳೂರು ಜಿಲ್ಲಾ ಅಧ್ಯಕ್ಷರಾಗಿ ಜಗದೀಶ್ ಅವರಿದ್ದಾರೆ, ಉಪಾಧ್ಯಕ್ಷರಾದ ಶಿವ ಅವರಿದ್ದಾರೆ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಪಾಲಕ್ಷ ಅವರಿದ್ದಾರೆ, ಜಿಲ್ಲಾ ಕಾರ್ಯದರ್ಶಿಯಾದ ಮುನ್ರಾಜ್ ಅವರಿದ್ದಾರೆ, ರಾಮಸ್ವಾಮಿ ಅವರಿದ್ದಾರೆ, ರಾಜಪ್ಪ ಅವರಿದ್ದಾರೆ, ಆನೇಕಲ್ ತಾಲೂಕು ಅಧ್ಯಕ್ಷರು ಭೀಮಾ ಸೈನಿಕರನ್ನು ಕಟ್ಟೋದ್ರಲ್ಲಿ ಮುಂಚೂಣಿಯಲ್ಲಿ ಇರುವಂತ ಮುರುಗೇಶ್ ಅವರಿದ್ದಾರೆ, ದೇವರಾಜ್ ಅವರಿದ್ದಾರೆ, ಹಾಗೆ ಭದ್ರಯ್ಯ ಅವರು, ನಟರಾಜ್ ಅವರಿದ್ದಾರೆ, ನಮ್ಮ ಗುಲ್ಬರ್ಗ ಅಧ್ಯಕ್ಷರು ಬಂದಿದ್ದಾರೆ. ನಾವು ಅವ್ರನ್ನ ಮರ್ತೇ ಹೋದ್ವಿ. ಜೋರಾಗಿ ಅವ್ರು ಚಪ್ಪಾಳೆ ಹೊಡಿಬೇಕು. ಗುಲ್ಬರ್ಗದ ಜಿಲ್ಲಾಧ್ಯಕ್ಷರು, ಹಾಗೆ ಅಶೋಕ್ ಅವರು ಕೂಡ ನಮ್ಮೊಂದಿಗಿದ್ದಾರೆ.
ಈ ತರ ಭೀಮ ಸೈನಿಕರೆಲ್ಲ ನೀವು ಎಲ್ಲಾದ್ರೂ ಏನಾದ್ರೂ ಅನ್ಯಾಯ ಆದಾಗ ಪ್ರಶ್ನೆ ಮಾಡಿ ನ್ಯಾಯ ತಗೊಳ್ಳಂತ ಕೆಲಸಗಳು ಮಾಡಿ. ಇದೇ ಸಂಘಟನೆ ಅಂದಾಗ ಏನಾಗುತ್ತೆ, ಏನೋ ಬೋರ್ಡ್ ಉದ್ಘಾಟನೆ ಮಾಡಿದ್ರು ಹೋದ್ರು ಅನ್ನೋ ರೀತಿಯಲ್ಲಿ ಇರಬಾರ್ದು. ಇವತ್ತು ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾಮಫಲಕ ಇದೆ ಅಂದ್ರೆ ಇಲ್ಲೊಂದು ಸ್ವಾಭಿಮಾನ ಜನರು ಇದ್ದಾರೆ, ಸ್ವಾಭಿಮಾನದವರು ಇದ್ದಾರೆ ಈ ಊರಲ್ಲಿ ಅನ್ನೋದನ್ನ ನೀವು ಅರ್ಥಕೊಂಡು ಮುಂದಿನ ದಿನಗಳಲ್ಲಿ ಏನೇ ಸಮಸ್ಯೆಗಳಿರ್ಲಿ ನಿಮ್ಮ ಮುಖಂಡರು ತಿಳಿಸಿ, ಗ್ರಾಮ ಶಾಖೆ ಅಧ್ಯಕ್ಷರು ತಿಳಿಸಿ, ಅವ್ರ ತಾಲೂಕು ಅಧ್ಯಕ್ಷರು ತಿಳಿಸ್ತಾರೆ. ಯಾವುದೇ ಒಂದು ಸಮಸ್ಯೆ ಆಗಿರ್ಬೋದು, ನೀವು ಕೂಡಲೇ ಸ್ಪಂದನೆ ಮಾಡೋಂತ ಕೆಲಸಗಳು ನಮ್ಮ ಕಾರ್ಯಕರ್ತರು ಮಾಡ್ತಾರೆ. ಎಲ್ಲಿ ಸಮಸ್ಯೆ ಬಗೆಹರಿದಿಲ್ವಾ, ಹೋರಾಟಗಳಿಂದ ನಮ್ಮ ಹಕ್ಕುಗಳನ್ನ ಪಡ್ಕೊಳ್ಳೋಣ ಅಂತ ಹೇಳ್ತಾ, ಇನ್ನು ಕೆಲವು ಕಾರ್ಯಕ್ರಮ ಇದೆ. ಯಾಕಂತಂದ್ರೆ ನೀಲಾದ್ರಿನಲ್ಲಿ ಮೊನ್ನೆ ತಾಲೂಕು ಪಂಚಾಯತಿ ಪಟ್ಟಣ ಪಂಚಾಯತಿ ಮುಂದೆ ಒಂದು ಧರಣಿ ಹಮ್ಮಿಕೊಂಡ್ವಿ. ಏನಪ್ಪಾ ಅಂತಂದ್ರೆ ಬೀದಿ ಬದಿ ವ್ಯಾಪಾರಿಗಳನ್ನೆಲ್ಲ ತೆರವು ಮಾಡಿದ್ರು ಅಂತೇಳಿ. ಇವತ್ತು ಆ ವಿಚಾರವಾಗಿ ನಾವು ಅಲ್ಲಿ ಹೋಗ್ಬೇಕಿದೆ. ನಮ್ಮ ರಾಷ್ಟ್ರೀಯ ಕಾರ್ಯಾಧ್ಯಕ್ಷನೊಬ್ರು, ನಮ್ಮ ಹಿರಿಯ ಮುಖಂಡರಾದ ದಲಿತ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷರಾದ ಡಾಕ್ಟರ್ ಎಂ ಸೋಮಣ್ಣ ಅವರು ಬರ್ತಿದ್ದಾರೆ. ಸೊ ಅಲ್ಲಿ ಹೋಗೋದಿದೆ ಇರೋದ್ರಿಂದ ಇವತ್ತು ಈ ಗ್ರಾಮದಲ್ಲಿ ಎಲ್ಲರೂ ಇದೇ ರೀತಿಯಲ್ಲಿ ಒಗ್ಗಟ್ಟಾಗಿದ್ದು ಇನ್ನು ಏನೇ ಒಂದು ಸಮಸ್ಯೆಗಳು ಬಂದಾಗ ನೀವು ತಿಳಿಸುವಂತ ಕೆಲಸ ಮಾಡಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತಾ ಇದೀನಿ. ಜೈ ಭೀಮ್.